ಬಿಎಲ್ಒ ಅಧಿಕಾರಿ ವಿರುದ್ಧ ಎಸ್ಐಆರ್ ನಿಯಮ ಉಲ್ಲಂಘನೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಗಂಭೀರವಾಗಿ ಕೇಳಿಬರ್ತಾ ಇದೆ. ಚುನಾವಣಾ ನಿಯಮ ಉಲ್ಲಂಘನೆ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ತಾವರೆಕೆರೆಯಲ್ಲಿ ವೈರಲ್ ಆಗಿದೆ ಬಿಎಲ್ಒ ಅವರ ವಿಡಿಯೋ. ನೋಡಿ, ತಾವರೆಕೆರೆಯಲ್ಲಿ ವೈರಲ್ ಆಗಿದೆ ಬಿಎಲ್ಒ ಅವರ ವಿಡಿಯೋ. ದೃಶ್ಯಾವಳಿಗಳೆಲ್ಲ ಗಮನಿಸ್ತಾ ಇದ್ದೀರಲ್ಲ, ಇದೇ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಎಸ್ಐಆರ್ ಪ್ರಕ್ರಿಯೆಗೆ ಕಾಂಗ್ರೆಸ್ ಚಿಹ್ನೆಯ ಬುಕ್ ಅನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು. ಹಾಗಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾರೆ, ಎಸ್.ಟಿ. ಸೋಮಶೇಖರ್ ಭಾವಚಿತ್ರ ಇರುವಂತಹ ಬುಕ್ ಅನ್ನ ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ, ಯಾಕಾಗಿ ಈ ಬುಕ್ ಅನ್ನ ಬಳಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತದಾರರ ಮಾಹಿತಿಯ ಸಂಗ್ರಹಣಾ ಸಂದರ್ಭದಲ್ಲಿ ಇದೀಗ ವಿವಾದ ಸೃಷ್ಟಿಯಾಗಿದೆ. ಸರ್ಕಾರಿ ಅಧಿಕಾರಿಯ ನಡೆಗೆ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಬಿಎಲ್ಒ ಅವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಲಾಗ್ತಾ ಇದೆ. ಚುನಾವಣಾ ಆಯೋಗದ ಗಮನಕ್ಕೆ ಬಂದಿದ್ಯಾ ಈ ಪ್ರಕರಣ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಮತದಾರರ ಜಾಗೃತಿ ಹೆಸರಲ್ಲಿ ರಾಜಕೀಯ ಪ್ರಚಾರ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರಾ ಬಿಎಲ್ಒಗಳು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸದ್ಯಕ್ಕೆ ವೈರಲ್ ಆಗಿರುವಂತಹ ವಿಡಿಯೋವನ್ನ ಈಗ ಏನು ಸೃಷ್ಟಿ ಮಾಡ್ತಾ ಇದೆಯಲ್ಲ, ಈ ಒಂದು ಹೊಸ ವಿವಾದ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡುವಂತಹ ಕೆಲಸಗಳು ಇಲ್ಲಾಗಿದ್ಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಬಿಎಲ್ಒಗಳ ಜವಾಬ್ದಾರಿ ಏನು, ಏನ್ ಕೆಲಸಗಳನ್ನ ಮಾಡಬೇಕು, ಅದನ್ನ ಮಾಡೋದನ್ನ ಬಿಟ್ಟು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರಾ? ಎಸ್.ಟಿ. ಸೋಮಶೇಖರ್ ಅವರ ಭಾವಚಿತ್ರ ಇರುವಂತಹ ಪುಸ್ತಕವನ್ನ ಇವರು ಯಾಕೆ ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇರುವಂತಹ ಪ್ರಶ್ನೆ. ಮತ್ತೆ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು ಬಿಎಲ್ಒಗಳು? ಈಗ ನಮ್ಮ ಒಂದು ಐಡೆಂಟಿಟಿ ಕಾರ್ಡ್ ಏನಿದೆ ಅಥವಾ ಈ ಚುನಾವಣಾ ಆಯೋಗ ಹೇಳಿರುವಂತಹ ಕೆಲಸ ಏನಿದೆ ಅದನ್ನ ನೀವು ಯಾಕೆ ಪರಿಪಾಲನೆ ಮಾಡ್ತಾ ಇಲ್ಲ? ನೀವೇ ಈ ರೀತಿಯಾದಂತಹ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಕೂಡ ಸಹಜವಾಗಿಯೇ ಕಾನೂನು ಉಲ್ಲಂಘನೆಯನ್ನ ಮಾಡ್ತಾರಲ್ವಾ ಅಂತ ಹೇಳಿ ಜನಸಾಮಾನ್ಯರು ಈಗ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ತಾವರೆಕೆರೆ ಭಾಗದಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದಂತಹ ಬಿಎಲ್ಒಗಳು ಜವಾಬ್ದಾರಿಯನ್ನ ಮರೆತು ಚುನಾವಣಾ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದುಕೊಳ್ತಾ ಇದ್ದಾರಾ? ಮುಂದಿನ ಚುನಾವಣೆಗೆ ಈ ರೀತಿಯಾದಂತಹ ಅಂದ್ರೆ 2028ರ ಚುನಾವಣೆಗೆ ಈ ರೀತಿಯಾದಂತಹ ಸಿದ್ಧತೆಗಳನ್ನ ಈಗಲಿಂದೇ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಕೆಲವು ಕಡೆ ನೋಡಿ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಗುಂಪು ಗುಂಪಾಗಿ ಮಾಡುವಂತಹ ಕೆಲಸಗಳ ಆಗ್ತಾ ಇದೆ. ಇನ್ನೂ ಕೆಲವು ಕಡೆ ಮತದಾರರು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅಥವಾ ಬಿಎಲ್ಒಗಳು ಯಾವ ರೀತಿಯಾಗಿ ಸಹಕಾರವನ್ನ ಕೊಡಬೇಕು ಅದಿಲ್ಲಿ ಯಾವುದೂ ಕೂಡ ಆಗ್ತಾ ಇಲ್ಲ. ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರುವಂತಹ ಕೆಲಸಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಏನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಬಿಎಲ್ಒ ಅಧಿಕಾರಿಯ ವಿರುದ್ಧ ಕ್ರಮ ಆಗಿದ್ಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಬಿಎಲ್ಒ ಈಗ ನಡೆದುಕೊಂಡಿರುವಂತಹ ರೀತಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಫೋಕಸ್ ಟಿವಿ ಸುದ್ದಿಯನ್ನ ಬಿತ್ತರ ಮಾಡಿದೆ. ಈ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ತಾರಾ ಅಥವಾ ಗಾಳಿಗೆ ತೂರುವಂತಹ ಕೆಲಸವನ್ನ ಮಾಡ್ತಾರಾ? ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ಬಿಎಲ್ಒಗಳು ಹೇಗೆ ನಡ್ಕೊಳ್ಬೇಕು? ಬೇಕಾದಂತಹ ಫಾರ್ಮ್ಸ್ ಗಳನ್ನ ಕೊಡಬೇಕು ಜನಸಾಮಾನ್ಯರಿಗೆ. ಆ ಫಾರ್ಮ್ಸ್ ಗಳನ್ನ ಕೊಟ್ಟು ಆ ಫಾರ್ಮ್ 6, 7, 8 ಫಾರ್ಮ್ ಗಳನ್ನ ಕೊಡಬೇಕು. ಆ ಫಾರ್ಮ್ ಗಳನ್ನ ಕೊಟ್ಟ ನಂತರ ಬೇಕಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ಬೇಕು. ಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳು ಇಲ್ಲಿ ಆಗ್ಬೇಕು. ಬಟ್ ಆದ್ರೆ ಅದ್ಯಾವುದೂ ಕೂಡ ಆದಂತೆ ಕಾಣ ಸಿಗ್ತಾ ಇಲ್ಲ. ಅದರ ಬದಲಾಗಿ ಸೋಮಶೇಖರ್ ಅವರ ಭಾವಚಿತ್ರ ಇರುವಂತಹ ಒಂದು ಬುಕ್ ಅನ್ನ ತೆಗೆದುಕೊಂಡು ಹೋಗಿ ಪ್ರಚಾರ ಕೆಲಸದಲ್ಲಿ ಭಾಗಿಯಾಗಿದ್ದಾರಾ? ಮತ್ತೆ ಆ ಬುಕ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳುವಂತಹ ಕೆಲಸಗಳಾಗಿದೆ, ಖಾಲಿ ಬುಕ್ ಅಥವಾ ಅದರಲ್ಲಿ ಏನಾದ್ರೂ ಸಂಗ್ರಹಣೆ ಆಗಿದೆಯಾ ಅನ್ನೋದು ಇರುವಂತಹ ಪ್ರಶ್ನೆ. ಸರ್, ಈ ಬುಕ್ ಇಕ್ಕಂಡು ಎಸ್ಐಆರ್ ಮಾಡಿ ಅಂತ ಹೇಳೋರಾ? ಹೇಳಿ, ಈ ಬುಕ್ ವಿಡಿಯೋ ಯಾಕೆ ಮಾಡಬಾರ್ದು ಸರ್? ಒಳ್ಳೆ ಚೆನ್ನಾಗೈತಲ್ಲ, ಮಾಡ್ರ ತಪ್ಪು ವಿಡಿಯೋ ಮಾಡಿ ನಮಗಿರ್ಬೇಕಲ್ಲ ಸರ್ ನೀವು.